ಸಂಕ್ರಾಂತಿಗೆ ಹೊಸ್ತಿನಾಮ್. ಇದು ವೆಂಕಟೇಶ್ ಅವರು, ಐಶ್ವರ್ಯ ಅವರು ಹಾಗೂ ಮೀನಾಕ್ಷಿ ಅವರು ಆ್ಯಕ್ಟ್ ಮಾಡಿ ಅನಿಲ್ ರವಿಪುಡಿ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬರೋದಾದರೆ, ಈ ಕಥೆಯ ಮುಖ್ಯ ಪಾತ್ರಧಾರಿ ರಾಜು ಅವರು ಒಬ್ಬ ಎಫಿಷಿಯೆಂಟ್ ಪೊಲೀಸ್ ಆಫೀಸರ್. ಆದರೆ ಆ ಜಾಬನ್ನು ಬಿಟ್ಟು ಬೇರೆ ಊರಲ್ಲಿ ಸೆಟ್ಲ್ ಆಗಿರ್ತಾರೆ. ಆ್ಯಂಡ್ ಈ ಕಡೆ ಇಲ್ಲಿ ನಡೆಯೋ ಒಂದು ಘಟನೆಯಿಂದ ಈಗಿನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವರು ಬೇಕಾಗ್ತಾರೆ. ಇವ್ರು ಬಂದ್ರಾ, ಇಲ್ಲಿರೋ ಪ್ರಾಬ್ಲಮ್ ಏನು, ಆ ಪ್ರಾಬ್ಲಮ್ ಸಾಲ್ವ್ ಆಯಿತಾ, ಇವೆಲ್ಲ ನೋಡೋಕ್ಕೆ ನೀವು ಸಿನಿಮಾನೇ ನೋಡಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಐಡಿಯಾ. ಒಂದು ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಇದನ್ನು ಸಾಲ್ವ್ ಮಾಡೋಕ್ಕೆ ಗಂಡ, ಹೆಂಡತಿ ಮತ್ತು ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಹೊರಡ್ತಾರೆ. ಕಾಮಿಡಿಗೆ ಬೇಕಾಗಿರೋ ಡ್ರಾಮಾ ಅಲ್ಲೇ ಕ್ರಿಯೇಟ್ ಆಗಿರುತ್ತೆ ಅಂತಲೇ ಅನಿಸ್ತು. ಸಿನಿಮಾದ ಫಸ್ಟ್ ಹಾಫಲ್ಲಿ ಅಲ್ಲಿರೋ ಕಾನ್ಫ್ಲಿಕ್ಟ್ ಏನು, ಈಗ ನಮ್ಮ ಹೀರೋ ಏನು ಮಾಡಬೇಕು, ಅವ್ರ ಜೊತೆ ಯಾರ್ಯಾರು ಇರ್ತಾರೆ, ಕತೆ ಹೇಗೆ ಮುಂದೆ ಹೋಗಬೇಕು, ಅದಕ್ಕೆ ಬೇಕಾಗಿರೋ ಎಲ್ಲ ಕ್ಯಾರೆಕ್ಟರ್ಗಳನ್ನು ಮೊದಲೇ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ನಂತರ ಇವರು ಕಾನ್ಸಂಟ್ರೇಟ್ ಮಾಡಿರೋದು ಕಾಮಿಡಿ ಮೇಲೆ. ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಅಲ್ಲಿ ಆ್ಯಕ್ಟ್ ಮಾಡಿರೋ ಬುಲಿರಾಜು ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಸಲ ಸಿನಿಮಾಗಳಲ್ಲಿ ಯಾವ ಸಿನಿಮಾಗೆ ಯಾವ ಆ್ಯಕ್ಟರ್ ಇದ್ದರೆ ಒಳ್ಳೆಯದು ಅಂತ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಡೈರೆಕ್ಟರ್ ಅವರು ಒಬ್ಬ ಫ್ಯಾಮಿಲಿ ಹೀರೋನ ತಗೊಂಡು ಇವರಿಗೆ ಏನು ವರ್ಕ್ ಆಗುತ್ತೆ, ಇವರ ಸ್ಟ್ರೆಂತ್ಸ್ ಏನು, ಇದಕ್ಕೆ ನಾನು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದ ಫಸ್ಟ್ ಹಾಫಲ್ಲಿ ಬರೋ 2 ಸಾಂಗ್ ತುಂಬ ಚೆನ್ನಾಗಿದ್ವು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಆಗಿರೋ ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಈ ಎಲ್ಲ ಭಾಗಗಳನ್ನು ಕಾಮಿಡಿ ವೇಯಲ್ಲೇ ಕತೆನ ಮುಂದಕ್ಕೆ ತೊಗೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಥಿಯೇಟ್ರಲ್ಲಿ ನೋಡುವಾಗ ಈ ತರಹದ ಸಿನಿಮಾ ನೋಡಿದ್ವಲ್ಲ ಗುರು ಅಂತ ಅನಿಸಿದ್ರು ಕೂಡ ಇದು ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಇದರ ನೆಗೆಟಿವ್ಸ್, ಒಂದು ಮೆಸೇಜ್ ಕೊಡಬೇಕು ಅಂತ ಕೆಲವೊಂದು ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ, ಅದು ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗೋದಿಲ್ಲ. ಸಿನಿಮಾ ಚೆನ್ನಾಗಿ ಬಂದಿದೆ, ಆರಾಮಾಗಿ ಒಂದು ಸಲ ನೋಡ್ಬೋದು.